ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಳೆಯ ಸೈನ್ಸ್ಗಾಗಿ ಪ್ರಾಕ್ಟೀಸ್ ಪೇಪರ್ ಕೊಡ್ತಾ ಇದ್ದೀನಿ. ಭಾಳಷ್ಟು ಹಾಕಿದ್ದೀವಿ, ಇದು ಒಂದು ನೋಡಿ ಅಂತ ಹೇಳ್ತಾ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಚಿತ್ರದಲ್ಲಿ ವ್ಯಕ್ತವಾಗಿರುವ ಶಬ್ದಕ್ಕೆ ಸಂಬಂಧಿಸಿರುವ ಅಂಶ ಅಂತ ಕೇಳಿದ್ದಾರೆ. ಸೊ ಇದೇನಾಗ್ತದಪ್ಪ ಅಂದ್ರೆ ಸಂಕೋಚನ ಮತ್ತು ವಿರಳನ ಅನ್ನೋದು ಆಪ್ಷನ್ ಕರೆಕ್ಟ್ ಆಗ್ತದೆ. ಇನ್ನು ಯಾವುದು ಚಲನ ಶಕ್ತಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಬೀಸುತ್ತಿರುವ ಗಾಳಿ ಅಂತ ಬರ್ತದೆ. ಸೊ ಬೀಸ್ತಕ್ಕಂಥ ಗಾಳಿ ಚಲನ ಶಕ್ತಿಗೆ ಉದಾಹರಣೆ. ಇನ್ನು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಯಾವಾಗಲೂ ಏನಾಗಿರ್ತವೆ ಅಂತ ಕೇಳಿದ್ದಾರೆ. ಸೊ ಯಾವಾಗಲೂ ಸಮ ಮತ್ತು ವಿರುದ್ಧವಾಗಿರ್ತವೆ ಅನ್ನೋದು ಆಯ್ಕೆ ಸರಿ ಇದೆ. ಇನ್ನು 1 ಮಾರ್ಕರ್ ಕ್ವಶನ್ಸಲ್ಲಿ ಕೇಳಿದರು, ಒಮ್ಮೆ ಉಂಟಾದ ಗುಡುಗು ಹಲವು ಬಾರಿ ನಮಗೆ ಕೇಳಿಸ್ತದೆ ಏಕೆ ಅಂತ ಕೇಳಿದರು. ಬಿಕಾಸ್ ಮೋಡದ ವಿವಿಧ ಪದರಗಳ ನಡುವೆ ಗುಡುಗು ಹಲವು ಬಾರಿ ಪ್ರತಿಧ್ವನಿಸಿದಾಗ ಹೀಗೆ ಕೇಳಿಸ್ತದೆ. ಸಂವೇಗವನ್ನು ವ್ಯಾಖ್ಯಾನಿಸಬೇಕು. ಸಂವೇಗ ಅಂದರೆ ವೇಗ ಇಂಟು ಕಾಲ ಅಂತ ಬರೆದ್ರೆ ಸಾಕು. 2 ಮಾರ್ಕರಲ್ಲಿ ಏಕರೀತಿಯ ಜವವನ್ನು ಹೊಂದಿರುವ ದೂರ ಕಾಲನಕ್ಷೆಯನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನು ಕೂಡ ಬರೆಯೋದನ್ನು ಕಲ್ಕೊಡ್ರಿ. ಗುರುತ್ವ ವೇಗೋತ್ಕರ್ಷ ಅಂದರೆ ಏನು? ಸೊ ಗುರುತ್ವ ಬಲದಿಂದ ಪ್ರಭಾವದಿಂದ ಕಾಯ ಗಳಿಸಿಕೊಳ್ಳುವ ವೇಗೋತ್ಕರ್ಷವೇ ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀರಿ. ಓಕೆನಾ? ಅದರ ಸ್ಥಿರ ಬೆಲೆ ಎಷ್ಟದಪ್ಪ ಅಂದ್ರೆ +or-9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ಗುರುತ್ವ ನಿಯಮದ ಪ್ರಾಮುಖ್ಯತೆಗಳು ಬಹಳ ಸಲ ಕೇಳ್ತಾರೆ. ಏನು? ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಭೂಮಿಯ ಸುತ್ತ ಚಂದ್ರನ ಚಲನೆ, ಸೂರ್ಯ ಚಂದ್ರರಿಂಟಾಗುವ ಉಬ್ಬರವಿಳಿತ ಅಂತ ಬರೆದ್ರೆ ಸಾಕು. 8ನೇ ಪ್ರಶ್ನೆ, ಭೂಮಿಯ ಮೇಲಿರುವ 30 kg ತೂಕದ ಒಂದು ಕಲ್ಲು 1.5 ಮೀಟರ್ ಮೇಲೆತ್ತಲಾಗಿದೆ. ನಡೆದ ಕೆಲಸವನ್ನು ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ರಾಶಿ 30 kg ಅದ, ಎತ್ತರ 1.5 ಅದ. ಸೊ ಸೂತ್ರ W=F×S ಆಗ್ತದೆ. ಅಂದರೆ mg×S ಅಂತಂದ್ರೆ 30 × 10 × 1.5. ಸೊ ಉತ್ತರ 450 ಜೂಲ್ ಅಂತ ಬರೀಬೇಕು. 450 ಜೂಲ್ ಬಂದರೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಲೋಟ, ಕಾರ್ಡು ಮತ್ತು ನಾಣ್ಯ ಇವುಗಳನ್ನು ಬಳಸಿ ಕೈಗೊಳ್ಳುವ ಜಡತ್ವದ ಪ್ರಯೋಗವನ್ನು ವಿವರಿಸಿರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ನಾಣ್ಯ ನಿಚ್ಚಲ ಜಡತ್ವವನ್ನು ತೋರ್ತದ ಅನ್ನೋದು ಈ ಪ್ರಯೋಗದ ಒಂದು ಉದ್ದೇಶ ಇತ್ತು. ಇನ್ನು ಚಲನೆಯ 3ನೇ ನಿಯಮದ ಪ್ರಯೋಗವನ್ನು ಕೇಳಿದ್ದಾರೆ. ಸೊ ಅಲ್ಲಿ ಕೊಳವೆ, ಬಲೂನು ಅಂತಕ್ಕಂಥದ್ದು ಬರ್ತದೆ. ಅದೇನು ಹೇಳ್ತದಪ್ಪ ಅಂದ್ರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಯಾವಾಗಲೂ ಸಮ ಮತ್ತು ವಿರುದ್ಧ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೀಬೇಕು. ಇನ್ನು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಅದು ಕೇಳಿದ್ದಾರೆ. ಅದರ ಸಮೀಕರಣ ಕೇಳಿದ್ದಾರೆ. ಸಮೀಕರಣ ನೋಡ್ಕೊಂಡು ಹೋಗಿ F=gm1 × m2/d2. ಇನ್ನೊಂದು ಸಲ ಹೇಳ್ತೀನಿ, F=gm1 × m2/d². ಅದು ವಿಶ್ವವ್ಯಾಪಿ ಗುರುತ್ವದ ನಿಯಮದ ಸಮೀಕರಣ ಬರ್ತದೆ. ಇನ್ನು ಸ್ವತಂತ್ರ ಪತನ ಅಂದರೆ ಕಾಯ ಯಾವುದೇ ತಡೆ ಇಲ್ಲದೆ +or-9.8 ಮೀಟರ್ ಪರ್ ಸೆಕೆಂಡ್ ಟು ವೇಗೋತ್ಕರ್ಷದಿಂದ ಬೀಳೋದೇ ಸ್ವತಂತ್ರ ಪತನ. ಇನ್ನು ಒಂದು ತರಂಗದ ಚಿತ್ರವನ್ನು ಬರೀಬೇಕು. ತರಂಗದ ಚಿತ್ರ ನೋಡ್ಕೊಡ್ರಿ. ಶಬ್ದ ತರಂಗದ ದೂರ ಮತ್ತು ಆವೃತ್ತಿಗಳು ಹೇಗೆ ಸಂಬಂಧಿಸ್ತವೆ ಕೇಳಿದರೆ φn ಲ್ಯಾಂಬ್ಡಾ ಅಂತ ಇದೆ ನೋಡಿ. ಓಕೆ, φn ಲ್ಯಾಂಬ್ಡಾ ಅದು ಅದಕ್ಕೆ ಇರ್ತಕ್ಕಂಥ ಉತ್ತರ. ಇನ್ನು 1 ಜೂಲ್ ಎಂಬುದು 1 ನ್ಯೂಟನ್ಗೆ ಹೇಗೆ ಸಂಬಂಧ ಕೇಳಿದ್ದಾರೆ. ಒಂದು ಕಾಯದ ಮೇಲೆ 1 ನ್ಯೂಟನ್ ಬಲ ವರ್ತಿಸಿದಾಗ ಅದು 1 ಮೀಟರ್ ದೂರ ಏನಾಗ್ತದಪ್ಪ ಅಂದರೆ ಚಲಿಸಿದರೆ ಅದನ್ನೇ ಕೆಲಸವನ್ನು 1 ಜೌಲ್ ಅಂತ ಕರಿತೀವಿ. ಇನ್ನು ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಗಳ ವ್ಯತ್ಯಾಸ ಕೇಳಿದರು. ಚಲನಶಕ್ತಿಯ ಸೂತ್ರ ಗೊತ್ತಿದೆ, ಏನು? K=12mv². ಆಮೇಲೆ P ಅಂದರೆ ಪ್ರಚನ ಶಕ್ತಿ mgh ಅಂತ ಬರ್ತದೆ. ಇನ್ನು ಜವ ಮತ್ತು ವೇಗದ ವ್ಯತ್ಯಾಸ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಜವ ಏಕಮಾನ ಕಾಲದಲ್ಲಿ ವಸ್ತು ಚಲಿಸಿದ ದೂರ, ವೇಗ ಏಕಮಾನ ಕಾಲದಲ್ಲಿ ಆಗುವ ವಸ್ತುವಿನ ಸ್ಥಾನಪಲ್ಲಟ. ಇನ್ನು ಚಲನೆಯ 3 ಸಮೀಕರಣಗಳನ್ನು ಬರೀಬೇಕು. U=u + at, S=ut + ½ at², u² v² - 2as ಅನ್ನೋದು 3 ಸಮೀಕರಣಗಳು ಬರ್ತವೆ. ಓಕೆನಾ? ಇನ್ನು ರಸಾಯನಶಾಸ್ತ್ರದಲ್ಲಿ ಧಾತು ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ರಾಬರ್ಟ್ ಬಾಯ್ಲಾ. ಕೆಳಗಿನವುಗಳಲ್ಲಿ ಯಾವುದು ಸಿಲಿಕಾನಿನ ಸರಿಯಾದ ಎಲೆಕ್ಟ್ರಾನ್ ವಿನ್ಯಾಸ ಕೇಳಿದರೆ 284. ಇನ್ನು ಅಲ್ಯೂಮಿನಿಯಂ ವೇಲೆನ್ಸಿ Al3+, ಆಕ್ಸಿಜನ್ ವೇಲೆನ್ಸಿ 02- ಆಗಿದ್ದರೆ ಅಲ್ಯೂಮಿನಿಯಂ ಆಕ್ಸೈಡ್ನ ಅಣುಸೂತ್ರ ಕೇಳಿದ್ದಾರೆ. Al2O3 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್, ಫಸ್ಟ್ ಒನ್. ಇನ್ನು ಕಲೀಲದ 2 ಲಕ್ಷಣ ಕೇಳಿದ್ದಾರೆ. ಇದು ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾಗಿದೆ. ಮಡ್ಡಿ ಮಿಶ್ರಣ ಮತ್ತು ದ್ರಾವದ ನಡುವಿನ ಸ್ಥಿತಿ. ಇನ್ನು ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆ. ಪರಮಾಣು ಸಂಖ್ಯೆ ಏನು ಹೇಳ್ತದೆ? ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಬಟ್ ಪರಮಾಣುವಿನ ಬೀಜ ಕೇಂದ್ರದಲ್ಲಿರೋ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಗೆ ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಇದು ವ್ಯತ್ಯಾಸ. ಇನ್ನು ಚಿತ್ರವನ್ನು ನೋಡಬೇಕು. 19ರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದೇನು ಹೇಳ್ತದೆ ಅಂದರೆ ಅಸಮರೂಪ ಮಿಶ್ರಣದಲ್ಲಿ ಬೆಳಕಿನ ಪಥ ಸ್ಪಷ್ಟವಾಗಿ ಗೋಚರಿಸ್ತದೆ, ಸಮರೂಪ ಮಿಶ್ರಣದಲ್ಲಿ ಬೆಳಕಿನ ಪಥ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಒಂದು ಪರಮಾಣುವಿನ ಶಕ್ತಿಯ ಮಟ್ಟಗಳ ಚಿತ್ರ ಬರ್ತದೆ. ಅದು ನಿಮಗೆಲ್ಲ ಗೊತ್ತಿದೆ. ಬೀಜ ಕೇಂದ್ರ KLMN ಅಂತಕ್ಕದ್ದನ್ನು ಬರೀಬೇಕು. ಓಕೆ, 21ರಲ್ಲಿ ಅಸಮರೂಪ ಮಿಶ್ರಣವನ್ನು ಬೇರ್ಪಡಿಸುವ ಸೋಸುವಿಕೆಯ ಚಿತ್ರ, ಅದನ್ನು ಬೈಹೆಟ್ ಮಾಡ್ಕೊಂಡು ಹೋಗ್ರಿ. ಇನ್ನು ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೇನು, ಯಾವ ಸೂತ್ರದಿಂದ ಅದನ್ನು ಬಳಸ್ತೀವಿ. ಕ್ಲೋರಿನ್ ಪರಮಾಣು ಸಂಖ್ಯೆ 17. ಈ ಧಾತುವಿನ
ಎಲೆಕ್ಟ್ರಾನ್ ವಿನ್ಯಾಸ ಬರೆದು ವೇಲೆನ್ಸಿಯನ್ನು ಕಂಡುಹಿಡಿಯಿರಿ. ಬಾಷ್ಪೀಕರಣ ದರ ಅವಲಂಬಿಸಿರುವ 2 ಅಂಶಗಳು, ದ್ರವ್ಯದ ಸ್ಥಿತಿಯ 3 ಲಕ್ಷಣ, ಡೆಫಿನೇಷನ್, ಉತ್ಪತನ, ಆವೀಕರಣ, ದ್ರವಣ. ಇನ್ನು ನೆಕ್ಸ್ಟ್ ಅಣು ಮತ್ತು ಪರಮಾಣುವಿನ ವ್ಯತ್ಯಾಸ ಕೇಳಿದ್ದಾರೆ, ನೋಡ್ಕೊಡ್ರಿ. ಅಯಾನು ಅಂದ್ರೇನು, ಅಯಾನುವಿನ ವಿಧಗಳು, ಅದು ಕೂಡ ನಿಮಗೆ ಕೇಳಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಜೀವಶಾಸ್ತ್ರದಲ್ಲಿ ಈ ಅಂಗಾಂಶದ ಲಕ್ಷಣ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಇದೇನು ಸೂಚಿಸ್ತದಪ್ಪ ಅಂತಂದ್ರೆ ಆಪ್ಷನ್ ಎಸ್ ಬಿ ಇದೆ ನೋಡಿ, ಸುಲಭವಾಗಿ ಆಯಾಸಗೊಳ್ಳೋದಿಲ್ಲ ಅನ್ನೋದು ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್. ಇನ್ನು ವನದ್ರಾಕ್ಷಿಯನ್ನು ಮೊದಲು ನೀರಿನಲ್ಲಿ ಹಾಕಿ ನಂತರ ಅದನ್ನು ಸಕ್ಕರೆ ದ್ರಾವಣದಲ್ಲಿ ಹಾಕಿದರೆ ಏನಾಗ್ತದೆ ಕೇಳಿದ್ರು, ಮೊದಲು ಉಬ್ಬುತ್ತದೆ ನಂತರ ಸಂಕೋಚಿಸ್ತದೆ. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಧಾನ್ಯಗಳನ್ನು ಸಂಗ್ರಹಿಸಿದ ಚೀಲಗಳ ಮೇಲೆ ನೀರು ಸೇರಿದರೆ ಆಗೋ ಸಮಸ್ಯೆ ಏನು ಅಂತ ಕೇಳಿದ್ದಾರೆ. ಅವೇನಾಗ್ತವೆ, ಶಿಲೀಂಧ್ರಗಳ ಬೆಳೆದು ಕೊಳಿತಾವ. DNA ವಿಸ್ತರಿಸಿ ಬೆರೆದಾಗ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ. ಇನ್ನು ಬೆಳೀತಕ್ಕಂಥ ಸಸ್ಯದ ತುದಿವರ್ಧನ ಅಂಗಾಂಶಗಳನ್ನು ಕತ್ತರಿಸಿದರೆ ಸಸ್ಯದ ಮೇಲಾಗುವ ಪರಿಣಾಮವೇನು, ಸಸ್ಯದ ಉದ್ದ ಹೆಚ್ಚಾಗುವುದಿಲ್ಲ. ಇನ್ನು ರಾಗಿ ಏಕದಳ ಸಸ್ಯ ಆದರೆ ಈ ಬೆಳೆಯ ಜೊತೆಗೆ ಬೆಳೆಯಬಹುದಾದ ದ್ವಿದಳ ಬೆಳೆಗಳನ್ನು ಕೇಳಿದರು. ತೊಗರಿ ಅವರೇ ಹೆಸರನ್ನು ಬರೀರಿ. ಸಸ್ಯ ಜೀವಕೋಶದ ಚಿತ್ರ ಕೇಳಿದ್ದಾರೆ, ಅದು ಇಂಪಾರ್ಟೆಂಟು. ಇನ್ನು ಸಾವಯವ ಗೊಬ್ಬರಗಳ ಪ್ರಯೋಜನ ಕೇಳಿದರು. ಏನಪ್ಪ ಅಂದರೆ ಭೂಮಿಯ ಫಲವತ್ತತೆ ನಿರಂತರವಾಗಿ ಹೆಚ್ಚುತ್ತದೆ, ಮಣ್ಣಿನ ನೀರು ಹಿಡಿದಿಟ್ಟುವ ಸಾಮರ್ಥ್ಯ ಹೆಚ್ಚುತ್ತದೆ, ಮಣ್ಣಿನ ಮಾಲಿನ್ಯ ಉಂಟು ಮಾಡುವುದೂ ಇಲ್ಲ. ಇನ್ನು ನಮ್ಮ ದೇಹದಲ್ಲಿ ಮೂಳೆ ಅಂಗಾಂಶದ 4 ಕಾರ್ಯ ಕೇಳಿದರು. ತಲೆಬುರುಡೆ ಮೆದುಳನ್ನು ರಕ್ಷಿಸ್ತದೆ, ಎದೆಗೂಡು ಹೃದಯವನ್ನು ರಕ್ಷಿಸ್ತದೆ, ಬೆನ್ನು ಮೂಳೆ ನರಹುರಿಯನ್ನು ಕಾಪಾಡ್ತದೆ, ಅಸ್ಥಿಪಂಜರ ದೇಹಕ್ಕೆ ಆಕಾರವನ್ನು ಕೊಡ್ತದೆ. ಇನ್ನು ಪೇರಂ ಕೈಮಾ ಮತ್ತು ಕೋಲಂ ಕೈಮಾಗಳ ವ್ಯತ್ಯಾಸ. ಪೇರಂ ಕೈಮಾ ಕೋಶಗಳ ನಡುವೆ ಖಾಲಿ ಅವಕಾಶ, ಕೋಲಂ ಕೈಮಾ ಕೋಶಗಳ ನಡುವೆ ಖಾಲಿ ಅವಕಾಶವಿಲ್ಲ. ಪೇರಂ ಕೈಮಾ ಆಹಾರ ನೀರು ಸಂಗ್ರಹಣೆಗೆ ಸಹಾಯ, ಕೋಲಂ ಕೈಮಾ ಇತರೆ ಜೀವಕೋಶಗಳಿಗೆ ಆಧಾರ. ಇನ್ನು ನರಕೋಶದ ಚಿತ್ರ ಇತ್ತು, ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ನಿರ್ವಹಿಸುವ ಪದ್ಧತಿಗಳು. ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ವಿಶೇಷವಾಗಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕಾಗಿ ಮನೆ ಮತ್ತು ಶೆಡ್ಡನ್ನು ಕಟ್ತಾರೆ. ಮನೆ ಮತ್ತು ಶೆಡ್ಗಳಲ್ಲಿ ಸೂಕ್ತ ಗಾಳಿ ಬೆಳಕಿನ ವ್ಯವಸ್ಥೆ ಮಾಡ್ತಾರೆ. ಕೀಟ ಮತ್ತು ಸೋಂಕುರಹಿತ ವಾತಾವರಣ ಮಾಡ್ತಾರೆ. ಸೂಕ್ತ ಪೋಷಕಾಂಶಗಳ ಆಹಾರವನ್ನು ಕೊಡ್ತಾರೆ. ಇನ್ನು ಮೀನುಗಳನ್ನು ಹೇಗೆ ಪಡಿತಾರೆ, ಸಂಯುಕ್ತ ಮೀನುಗಾರಿಕೆ ಅನುಕೂಲ. ನೋಡಿ, ನೈಸರ್ಗಿಕ ನೀರಿನ ಮೂಲದಿಂದ ಅಥವಾ ಕೃಷಿ ಹೊಂಡದಿಂದ ಮೀನಿನ ಮರಿಗಳನ್ನು ಪಡೆಯುವುದೇ ಸಂಯುಕ್ತ ಮೀನುಗಾರಿಕೆ. ಇಲ್ಲಿ ಅನುಕೂಲ ಏನಪ್ಪ ಅಂದ್ರೆ ವಿಭಿನ್ನ ಆಹಾರವನ್ನು ಸೇವಿಸ್ತಾವ, ವಿಭಿನ್ನ ಜಾತಿಯ ಆಹಾರವನ್ನು ಬೆಳೆಸ್ಬೋದು. ನೀರಿನ ಬೇರೆ ಬೇರೆ ವಲಯದಲ್ಲಿ ಎಲ್ಲ ಮೀನುಗಳಿಗೂ ಅಗತ್ಯ ಆಹಾರವನ್ನು ಕೊಡ್ಬೋದು. ಇನ್ನು ಮೈಟ್ರೋಕಾಂಡ್ರಿಯಾವನ್ನು ಶಕ್ತಿಯ ಕೇಂದ್ರ ಅಂತ ಕರೀತಾರೆ. ಏಕೆ ಅಂತ ಕೇಳಿದ್ದಾರೆ, ಜೀವಕೋಶಕ್ಕೆ ಅಗತ್ಯವಿರುವ ಶಕ್ತಿ ಉತ್ಪಾದನೆ ಮಾಡ್ತದೆ. ಲೈಸೋಸೋಮನ್ನು ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಗಾಯಗೊಂಡ ಜೀವಕೋಶವನ್ನು ಜೀರ್ಣಿಸ್ತದೆ. ಬ್ಯಾಕ್ಟೀರಿಯಾನ ಪ್ರೋಕ್ಯಾರಿಯೋಟ್ ಗುಂಪಿಗೆ ಸೇರ್ತಾರೆ, ಏಕೆಂದರೆ ಅಲ್ಲಿ ಕೋಶ ಕೇಂದ್ರದ ಪೊರೆ ಇಲ್ಲ. ಇನ್ನು ಲಾಸ್ಟ್ ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳ ವ್ಯತ್ಯಾಸ. ರಕ್ತದ 4 ಘಟಕಗಳನ್ನು ಕೇಳಿದರು. ಸೊ ನಿಮಗೆ ಗೊತ್ತಿದೆ, ರಕ್ತರಸ, ಕೆಂಪು ರಕ್ತಕಣ, ಬಿಳಿ ರಕ್ತಕಣ ಮತ್ತು ಕಿರುತಟ್ಟೆಗಳು. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸ್ವಲ್ಪ ನೋಡ್ಕೊಂಡು ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತಾವೆ. ಒಂದು ಮಾಡೆಲ್ ಇತ್ತು, ಬಟ್ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.